ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದಂಥವರು ಸ್ಕಾಲರ್ಶಿಪ್ ಹಣ ಬಂದಿದೆಯಾ ಇಲ್ವ ಅಂತ ಹೇಳ್ಬಿಟ್ಟು ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ಅದು 1ನೇ ತರಗತಿಯಿಂದ 10ನೇ ತರಗತಿ ಒಳಗಡೆ ಆಗಿರ್ಬೋದು. ಅದೇ ರೀತಿಯಾಗಿ SLC ಆಗಿ ITI, PUC, ಡಿಗ್ರಿ, ಡಿಪ್ಲೊಮಾ, PG ಏನೇ ಕೋರ್ಸನ್ನು ಓದ್ತಾ ಇದ್ರೂ ಸಹ ನೀವು ಹಿಂದಿನ ವರ್ಷ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದರೆ ಆ ಹಣ ಬಂದಿದೆಯಾ ಇಲ್ವ ಅಂತ ಹೇಳ್ಬಿಟ್ಟು ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಈ ಒಂದು ಮಾಹಿತಿಯನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಅದೇ ರೀತಿಯಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿರುತ್ತೆ. ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೋಬಹುದು. ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ SSP ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ. ಸೊ ಫಸ್ಟ್ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, SSP ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಈಗ ನಾನು 1ರಿಂದ 10ನೇ ತರಗತಿ ಒಳಗಡೆ ಇರ್ತಕ್ಕಂಥ ಮಕ್ಕಳ ಸ್ಕಾಲರ್ಶಿಪ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ತೀನಿ. ನೆಕ್ಸ್ಟ್ PUC ಅವ್ರದ್ದು ತಿಳಿಸ್ತೀನಿ ಸ್ನೇಹಿತರೆ. ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಮಗುವಿನ ಆಧಾರ್ ನಂಬರನ್ನು ನೀವು ಎಂಟ್ರಿ ಮಾಡಿಬಿಟ್ಟು ಕ್ಲಿಕ್ ಟು ಪ್ರೊಸೀಡ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಮಗುವಿನ SSP ID ಬರುತ್ತೆ. 2ನೇ ಆಪ್ಷನ್ನಲ್ಲಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಆ ಒಂದು SSP ಐನ ಬರೆದಿಟ್ಕೊಳ್ಳಿ. ಸೊ ಅದಾದಮೇಲೆ ಮತ್ತೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬ್ಯಾಕ್ ಬರುತ್ತೆ. ಮತ್ತು ನೀವೇನು ಮಾಡಬೇಕು ಅಂತ ಅಂದರೆ 2025-26ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಯೂಸರ್ ID ಹತ್ರ SSP IDಯನ್ನು ಹಾಕ್ತೀರಾ. ನಂತರ ಪಾಸ್ವರ್ಡ್ ನಿಮಗೆ ಗೊತ್ತಿರೋದಿಲ್ಲ. ಇಲ್ಲಿ ಕೆಳಗಡೆ ಪಾಸ್ವರ್ಡ್ ಮರೆತಿರುವಿರಾ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಯೂಸರ್ ID ಹತ್ರ SSP IDಯನ್ನು ಹಾಕಿ ನ್ಯೂ ಪಾಸ್ವರ್ಡ್ ಅಂತಿದೆ ನೋಡಿ, ಅದ್ರ ಕೆಳಗಡೆ ಅಲ್ಲಿ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಆಗಿ 8 ಲೆಟರ್ಸ್ ಇರಬೇಕಾಗುತ್ತೆ. ಬಿಗ್ ಲೆಟ್ರು, ಸ್ಮಾಲ್ ಲೆಟ್ರು, ನಂತರ ನಂಬರ್ಸು, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕಾಗುತ್ತೆ. ಟೋಟಲ್ 8 ಮೇಲೆ ಇರಬೇಕಾಗುತ್ತೆ ಅಕ್ಷರಗಳು. ಉದಾಹರಣೆಗೆ ನಿಮ್ಮ ಮಗು ಹೆಸರು ರಾಣಿ ಅಂದ್ಕೊಳ್ಳಿ. ರಾಣಿ @ 1 2 3 4 ಕ್ರಿಯೇಟ್ ಮಾಡ್ಕೋಬೋದು. ರಾಣಿ @ ಅಂತ ಹೇಳ್ಬಿಟ್ಟು ಅವರು ಹುಟ್ಟಿರ್ತಕ್ಕಂಥ ವರ್ಷವನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ನೀವು ಇಲ್ಲಿ ಕಾಣ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತಿದೆ ನೋಡಿ. ಆ ರೀತಿಯಾಗಿ ಒಂದು ಬಿಗ್ ಲೆಟ್ರ್ ಇರಬೇಕು, ಸ್ಮಾಲ್ ಲೆಟ್ರ್ ಇರಬೇಕು, ನಂತರ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ನಂಬರ್ ಇರಬೇಕು. ಟೋಟಲ್ ಎಲ್ಲ ಮಿಕ್ಸ್ ಮಾಡಿದ್ರೆ 8 ಇರಬೇಕಾಗುತ್ತೆ. ಆ ರೀತಿಯಾಗಿ ನೀವು ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನ್ಯೂ ಪಾಸ್ವರ್ಡ್ ಹತ್ರ ಆ ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟು SSP ID ಆಗಿಬಿಟ್ಟು ನ್ಯೂ ಪಾಸ್ವರ್ಡ್ ಹತ್ರ ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ನಂತರ ಕನ್ಫರ್ಮ್ ಪಾಸ್ವರ್ಡ್ ಹತ್ರ ಮೇಲೆ ಏನು ಪಾಸ್ವರ್ಡ್ ಹಾಕಿರ್ತೀರೋ ಅದೇ ರೀತಿಯಾಗಿ ಎಂಟ್ರಿ ಮಾಡಿಬಿಟ್ಟು ಗೆಟ್ OTP ಅಂತ ಕೊಟ್ಟರೆ ಸ್ಕಾಲರ್ಶಿಪ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPಯನ್ನು ನೀವು ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಮತ್ತು ನೀವು ಈ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ 2025-26ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಬೇಕಾಗುತ್ತೆ. ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಯೂಸರ್ ID ಹತ್ರ ಮಗುವಿನ ಒಂದು SSP IDಯನ್ನು ಹಾಕಿ, ಅದಾದಮೇಲೆ ಇಲ್ಲಿ ಪಾಸ್ವರ್ಡ್ ಅಂತಿದೆ ನೋಡಿ, ನೀವು ಪಾಸ್ವರ್ಡ್ ಆಗಲೇ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀರೋ ಆ ಒಂದು ಪಾಸ್ವರ್ಡನ್ನು ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ನಂತರ ಅದ್ರ ಕೆಳಗಡೆ ಕ್ಯಾಪ್ಚಾ ಅಂತಿದೆ ನೋಡಿ, ಕೆಳಗಡೆ ಏನು ಕ್ಯಾಪ್ಚರ್ ಇದೆಯೋ ಅದೇ ರೀತಿಯಾಗಿ ಕ್ಯಾಪ್ಚರನ್ನು ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ. ಓಕೆ ಅಂತ ಕೊಡಿ ಸ್ನೇಹಿತರೆ, ಎಲ್ಲ ಹೊರಟೋಗುತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೈನಾನ್ಸಿಯರ್ ಇಯರ್ ಅಂತಿದೆ ನೋಡಿ, ನೀವು ಯಾವ ಇಯರ್ದು ಬೇಕಾದರೂ ಒಂದು ಸ್ಟೂಡೆಂಟ್ ಸ್ಕಾಲರ್ಶಿಪ್ ಹಣ ಬಂದಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು. ಇಲ್ಲಿ ಫೈನಾನ್ಸಿಯರ್ ಇಯರನ್ನು ನೀವು ಯಾವ ಇಯರಲ್ಲಾದ್ರೂ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಸ್ವಲ್ಪ ನೀವು ಇದನ್ನು ಸ್ಕ್ರಾಲ್ ಡೌನ್ ಮಾಡಿಕೊಂಡ್ರೆ ನಿಮಗೆ ಪೇಮೆಂಟ್ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಇಫ್ ರಿಜೆಕ್ಟೆಡ್ ರೀಸನ್ ಆಫ್ ರಿಜೆಕ್ಷನ್ ಅಂತಿದೆ ನೋಡಿ, ರಿಜೆಕ್ಟ್ ಅಲ್ಲಿ ರೀಸನ್ ಏನಾದರೂ ರಿಜೆಕ್ಟ್ ಆಗಿದ್ರೆ ಅಲ್ಲಿ ತೋರಿಸುತ್ತೆ ಯಾವ ರೀಸನಿಂದ ರಿಜೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಸ್ಯಾಂಕ್ಷನ್ಡ್ ಅಮೌಂಟ್ ಅಂತಿದೆ ನೋಡಿ, ಅಲ್ಲಿ 1000 ರೂಪಾಯಿ ಅಮೌಂಟ್ ಆಗಿದೆ. ಸೊ ಅದ್ರ ಕೆಳಗಡೆ ಡೇಟ್ ಸಹ ಇರುತ್ತೆ, ಯಾವ ಡೇಟ್ಗೆ ಇವ್ರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ನೀವು ಬೇರೆ ಇಯರ್ದು ಸಹ ಚೆಕ್ ಮಾಡಿಕೊಂಡು ಸರ್ಚ್ ಅಂತ ಕೊಡ್ಬೋದು. ಸೊ ಯಾವ ವರ್ಷದ ಬೇಕಾದರೂ ನೀವು ಸರ್ಚ್ ಮಾಡಿಕೊಂಡು ಪೇಮೆಂಟ್ ಆಗಿದೆ ಇಲ್ವಾ, ರಿಜೆಕ್ಟ್ ಆಗಿದ್ರೆ ಯಾವ ರೀಸನಿಂದ ರಿಜೆಕ್ಟ್ ಆಗಿದೆ ಅಂತ ತಿಳ್ಕೊಂಡು ನೀವು ಅದನ್ನು ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ಪೇಮೆಂಟ್ ಬಂದಿರತಕ್ಕಂಥ ಡೇಟು ಎಲ್ಲ ಇರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಪ್ರತಿಯೊಂದು ಸಹ ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೋಬೋದು. ಈಗ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ತೋರಿಸದೆ ಹಣ ಬಂದಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಸ್ಟೇಟಸನ್ನು ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪನ್ನು ತೋರಿಸ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ನೀವು ರೈಟ್ ಸೈಡ್ ಲಾಗೌಟ್ ಅಂತಿದೆ ನೋಡಿ, ಅದ್ರ ಮೇಲೆ ಲಾಗೌಟ್ ಕೊಟ್ಟರೆ ಇದು ಲಾಗೌಟ್ ಆಗೋಗುತ್ತೆ.
ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ರೈಟ್ ಸೈಡಲ್ಲಿ 2025-26ನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಅದೇ ರೀತಿಯಾಗಿ ಇದು ಸಹ ಯೂಸರ್ ಐಡಿಯನ್ನು ಹಾಕಿ, ನಿಮ್ಮ SSP ಐಡಿಯನ್ನು ಹಾಕಿ, ಅದಾದಮೇಲೆ ಪಾಸ್ವರ್ಡ್ ಅಂತಿದೆ ನೋಡಿ, ಕೆಳಗಡೆ ಪಾಸ್ವರ್ಡನ್ನು ಹಾಕಿ, ಕೆಳಗಡೆ ಏನು ಕ್ಯಾಪ್ಚರ್ ಇರುತ್ತೋ ಆ ಒಂದು ಕ್ಯಾಪ್ಚರನ್ನು ಹಾಕಿ ಸ್ಟೂಡೆಂಟ್ ಲಾಗಿನ್ ಅಂತ ಕೊಟ್ಟರೆ ಈ ರೀತಿ ಲಾಗಿನ್ ಆಗುತ್ತೆ. ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತಿದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಇಯರ್ದು ಬೇಕಾದರೂ ನೀವು ಸ್ಕಾಲರ್ಶಿಪ್ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೋಬೋದು. ರಿಜೆಕ್ಟ್ ರೀಸನ್ ಸಹ ತಿಳ್ಕೊಬೋದು. ಪ್ರತಿಯೊಂದು ಸಹ ನಿಮ್ಮ ಮೊಬೈಲ್ ಮುಖಾಂತರನೇ ಅರ್ಜಿ ಹಾಕೋದು ಸಹ ನಾನು ವಿಡಿಯೋ ಮಾಡಿದ್ದೀನಿ. ಯಾವ ರೀತಿ ಪ್ರೀ ಮೆಟ್ರಿಕ್ ಆಗಿರ್ಬೋದು, ಅಂದರೆ 1ರಿಂದ 10ನೇ ತರಗತಿ ಆಗಿರ್ಬೋದು, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆಗಿರ್ಬೋದು, ಅಂದರೆ PUC SLC ಮೇಲೆ SLC ಮೇಲೆ ಯಾವ ರೀತಿ ಸ್ಕಾಲರ್ಶಿಪ್ಪನ್ನು ಅರ್ಜಿ ಸಲ್ಲಿಸೋದು ಅಂತಲೂ ಸಹ ಇದೆ. ಮೊಬೈಲ್ ಮುಖಾಂತರ ನೀವು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸ್ಬೋದು. ಈ ರೀತಿಯಾಗಿ ನಿಮ್ಮ ಮೊಬೈಲ್ ಮುಖಾಂತರನೇ ನಿಮಗೆ ಸ್ಕಾಲರ್ಶಿಪ್ ಹಣ ಬಂದಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಏನಾದರೂ ರಿಜೆಕ್ಟ್ ರೀಸನ್ ಇದ್ದರೆ ಅದನ್ನು ತಿಳ್ಕೊಂಡು ಬ್ಯಾಂಕ್ ಅಕೌಂಟು ಆಧಾರ್ ಲಿಂಕ್ ಆಗಿದೆ ಇಲ್ವಾ, ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದೆ ಇಲ್ವಾ, ಆಧಾರ್ ಕಾರ್ಡಲ್ಲಿ ಇದ್ದಂತೆ SSP ಐಡಿಯಲ್ಲಿ ನೇಮ್ ಸೇಮ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸಹ ನೀವು ಚೆಕ್ ಮಾಡ್ಕೋಬೋದು. ರಿಜೆಕ್ಟ್ ರೀಸನನ್ನು ತಿಳ್ಕೊಬೋದು. ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ಈ ಒಂದು ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಅದೇ ರೀತಿಯಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.